ಈಗ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಇದೆ ಒಂದು ಊರು, ಅಲ್ಲಿ 12 ಎಕರೆ ಜಮೀನು ಕೊಡಿಸಿದೆ ಹಿಂದೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು, ಅದು ಹಂಗೆ ಯಾರೋ ಕಟ್ಟವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಹೊಂಟೋದ್ರು, ಅದು ಕಟ್ಟಲಿಲ್ಲ. ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೈಸೂರಿನ ಯಾಂದಹಳ್ಳಿಯಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರವಾಗಿ ನಾವು ಜಾಗವನ್ನ ಕೊಟ್ಟಿದ್ದೇವೆ, ಅರ್ಧಂಬರ್ಧ ನಿಂತಿದೆ. ಇದನ್ನ ಹೇಳಿದ್ದು ಸ್ವತಃ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕುರುಬರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿದ್ದೇವೆ, ಅಲ್ಲಿ ಕಟ್ಟುತ್ತೇವೆ, ಇದನ್ನ ಹೇಳಿದ್ದು ಸಿದ್ದರಾಮಯ್ಯನವರು. ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ, 13 ವರ್ಷಗಳ ಹಿಂದೆ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತೇಳಿ ಮೈಸೂರಿನ ಯಾಂದಹಳ್ಳಿನಲ್ಲಿ ಸಮುದಾಯಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಂಥವರಿಗೆ ಅಲ್ಲಿ ಆಗಿತ್ತಾ ಇರೋದು ಏನು? ಮಳೆ ಗಾಳಿ ನೀರಿಗೆ ಬಿದ್ದು ಇಡೀ ಸಮುದಾಯದ ಕಟ್ಟಡ ಇವತ್ತು 10 ಕೋಟಿ ವೆಚ್ಚದ ಕಟ್ಟಡ ಇವತ್ತು ಏನು ಮಣ್ಣುಪಾಲಾಗ್ತಾ ಇದೆ. ಯಾರ್ಯಾರು ಹಣ ಕೊಟ್ಟಿದ್ರು ಆ ಸಮಯದಲ್ಲಿ, ಯಾರ್ಯಾರು ಹಣ ಕೊಟ್ಟಿದ್ರು? ಸರ್ಕಾರದಿಂದ ಅನುದಾನ ಬಂದಿತ್ತ? 10 ಕೋಟಿ ರೀ. 2013 ಹಿಂದೆ ಏನು ನಾವು ಮಾತಾಡ್ತೀವಲ್ಲ, ಅವತ್ತು 10 ಕೋಟಿ ಅಂದ್ರೆ ಇವತ್ತಿಗೆ ಎಷ್ಟಾಯ್ತು ರೀ? ಏನಾಯ್ತು? ಯಾರು ಜವಾಬ್ದಾರಿ ತಗೊಂಡಿದ್ರು ರೀ? ಸಮುದಾಯದ ಹಣ ಅಲ್ವೇನ್ರಿ 10 ಕೋಟಿ ರೂಪಾಯಿ? ಅವತ್ತು 13 ವರ್ಷಗಳ ಹಿಂದೆ 10 ಕೋಟಿ ರೂಪಾಯಿ ಅಂದ್ರೆ ಇವತ್ತು ಎಷ್ಟಾಯ್ತು ರೀ? ಸಮುದಾಯದ ಹಣ ನೀರಿನಲ್ಲಿ ಪೋಲ್ ಮಾಡ್ದಂಗೆ ಅಲ್ವಾ ಇದು? ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿದರೆ ಅಲ್ಲಿ ಅರ್ಧಕ್ಕೆ ನಿಂತಿದೆ. 10 ಕೋಟಿ ರೂಪಾಯಿ ಹಣ ಇವತ್ತು ಸಮಾಜದ ಪೋಲ್ ಆಗ್ತಾ ಇದೆ. ಇದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದವರು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಕುರುಬರು ಅಂತಂದ್ರೆ ಕೇಕೆ ಹಾಕ್ತೀವಿ, ಕುರುಬರು ಅಂತಂದ್ರೆ ಜೈಕಾರ ಹಾಕ್ತೀವಿ ಬಿಟ್ರೆ ಇಲ್ಲಿ ಸಮುದಾಯದ ಹಣ 10 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಇದರ ಬಗ್ಗೆ ಯಾರಾದರೂ ಮಾತನಾಡಬೇಕಲ್ಲ, ಜನರ ಮುಂದೆ ಹೇಳ್ಬೇಕಲ್ಲ. ಹೇಳಿ. ನಾವು ನಿಮ್ಗೆ ಅದನ್ನೇ ಹೇಳ್ತಾ ಇರುವಂಥದ್ದು. ಕನಕ ಟಿವಿಯ ಮೂಲಕ ನಿಮ್ಮನ್ನ ಆಗ್ರಹ ಮಾಡ್ತಾ ಇದ್ದೀವಿ, ಮನವಿ ಮಾಡ್ಕೊಳ್ತಾ ಇದ್ವಿ, ಕೈ ಮುಗಿದು ಜೋಡಿಸಿ ಕೇಳ್ತಾ ಇದ್ದೀವಿ. ಸಮುದಾಯದ ಹಣ ಸ್ವಾಮಿ, ಅದು ಯಾರೊಬ್ಬರ ವೈಯಕ್ತಿಕ ಖಾತೆಯಿಂದ ಹಾಕಿದ್ದಲ್ಲ, ಯಾರೊಬ್ಬರ ಮನೆಯ ಕೆಲಸ ಅಲ್ಲ. ಸಮುದಾಯದ ಹಣ ಕೈ ಮುಗಿದು ಕೇಳ್ತಾ ಇದ್ದೀವಿ. ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರೋ, ಯಾರ್ಯಾರು ಅವ್ರ ಜವಾಬ್ದಾರಿ ತಗೊಂಡಿದ್ರೋ ದಯಮಾಡಿ ಅವರು ಈಗ ಸಮುದಾಯದ ಮುಂದೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಹೇಳಬೇಕು. ಇದನ್ನೇನಾದರೂ ಬಚ್ಚಿಟ್ರೆ, ಇವ್ರು ಬಚ್ಚಿಟ್ರೆ ಅದು ಸಮಾಜಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ತಪ್ಪು ರೀ. ಇಡೀ ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ನನ್ನ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡ್ತಾರೆ, ಲಾ ಕಾಲೇಜು ಅಂತೇಳಿ ಪ್ರಸ್ತಾಪ ಮಾಡ್ತಾರೆ. ಇಂಥ ದೊಡ್ಡ ಇತಿಹಾಸ ಇರುವಂತಹ, ಇಂಥ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯಕ್ಕೆ ಒಂದೇ ಒಂದು ಲಾ ಕಾಲೇಜ್ ಮಾಡಿದ್ದೀನಿ ಅನ್ನೋ ವಿಚಾರವನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ನೀವು ನೋಡ್ಕೊಳ್ತಾ ಬನ್ರಿ. ಸಮಾಜಕ್ಕೆ ಸೇರ್ಪಡೆಯಾಗಿರುವಂಥ, ಸಮಾಜದ ಹಡಿನಲ್ಲಿರುವಂತಹ ಒಂದು ಡಿಗ್ರಿ ಕಾಲೇಜ್ ಇದೆಯನ್ರಿ. ಮಠಗಳ ಶ್ರಮದಿಂದಾಗಿ ಇವತ್ತು PUC ಕಾಲೇಜ್ವರೆಗೂ ಬಂದಿದ್ದಾವೆ ರೀ. ಮಠಗಳ ಶ್ರಮದಿಂದ ಇವತ್ತು ಸಮಾಜದ ಆಸ್ತಿಗಳಾಗ್ತಾ ಇದೆಯೋ ಹೊರತು ಸಮಾಜದ ಆಸ್ತಿಗಳು ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ವೇದಿಕೆ ಮೇಲೆ ಒಬ್ರು ಕೇಳ್ತಾರೆ, ಬೆನ್ಸನ್ ಟೌನ್ ಅಂತ ಯಾರೋ ಕೇಳ್ತಾರೆ, ಕೆಳಗಡೆ ಕೂತಿರೋರು. ಬೆನ್ಸನ್ ಟೌನ್ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ರಿ, ಅದು ಕುರುಬರ ಆಸ್ತಿ ಅಲ್ವಾ? ಬೆಂಗಳೂರಿನ ವಸಂತನಗರದ ಸಮೀಪ ಇರುವಂಥ ಬೆನ್ಸನ್ ಟೌನ್ನಲ್ಲಿ ಕುರುಬ ಸಮುದಾಯದ ಆಸ್ತಿ ಇದೆ. ಅದು ಬೇರೆಯವರ ಪಾಲಾಗ್ತಾ ಇದೆ. ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಾವು ಮಾತಾಡ್ತೀವಿ, ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ. ದಯಮಾಡಿ ಶ್ರೀ ಕನಕ ಟಿವಿನಲ್ಲಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ, ಮನವಿ ಮಾಡ್ಕೊಳ್ತಾ ಇದ್ವಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ಯಾರು ಮೈಸೂರಿನ ಯಾಂದಹಳ್ಳಿನಲ್ಲಿ ಏನು ಸಮುದಾಯಕ್ಕೆ ಸೇರಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಜವಾಬ್ದಾರಿ ತೆಗೆದುಕೊಂಡಿದ್ರು, ಆ ಸಮಯದಲ್ಲಿ ಯಾರ್ಯಾರು ಜವಾಬ್ದಾರಿ ತೆಗೆದುಕೊಂಡು ಯಾರ್ಯಾರು ಹಣ ಕೊಟ್ಟಿದ್ರು, 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆಯಲ್ಲ, 10 ಕೋಟಿ ರೂಪಾಯಿ ಯಾರ್ಯಾರು ಕೊಟ್ಟಿದ್ರು, ಏನೇನು ಖರ್ಚಾಯಿತು, ಸರ್ಕಾರದ ಅನುದಾನ ಬಂದಿತ್ತ, ಎಲ್ಲ ವಿಚಾರಗಳನ್ನು ಸಮುದಾಯದ ಮುಂದೆ ಹೇಳಬೇಕು. ಕನಕ ಟಿವಿ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ಖಂಡಿತವಾಗಲೂ ಲೆಕ್ಕಾಚಾರ ಸಮೇತವಾಗಿ ಸಮುದಾಯದ ಮುಂದೆ ಇಡಿ.
ನಿನ್ನೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ವೇದಿಕೆಯ ಮೇಲೆ ಎಲ್ಲರ ಮುಂದೆ ಸಮ್ಮುಖದಲ್ಲಿ ಸಮುದಾಯದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತೇಳಿ ಆಡಿಟ್ ಮಾಡಿಸಿರುವಂತಹ ಲೆಕ್ಕಪತ್ರಗಳನ್ನು ಇಟ್ಟಿದ್ರು, ಅದೇ ರೀತಿಯಾಗಿ ಮೈಸೂರು ಕನಕ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ನೀವೆಲ್ಲರೂ ಸಹ ಅಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರುವವರು ಅಲ್ಲಿ ಏನು ನಡೆದಿದೆ, ಎಷ್ಟು ಹಣ ಬಂದಿದೆ, ಏನಾಗಿದೆ, ಈ ವಿಚಾರಗಳನ್ನು ಸಮುದಾಯದ ಮುಂದೆ ಇಡಬೇಕು. ಶ್ರೀ ಕನಕ ಟಿವಿ ಖಂಡಿತವಾಗಲೂ ಇದರ ಬಗ್ಗೆ ಧ್ವನಿ ಎತ್ತುತ್ತೆ. ಅದು ಪೂರ್ಣಗೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿವರೆಗೂ ಆಗಿರುವಂತಹ 10 ಕೋಟಿ ರೂಪಾಯಿ ಕಾಮಗಾರಿಗಳ ಬಗ್ಗೆ ಸಮುದಾಯದ ಮುಂದೆ ಹೇಳಬೇಕು. ಇಲ್ಲಾಂದ್ರೆ ನಿಮಗೆ ನೀವೇ ಆತ್ಮದ್ರೋಹ ಮಾಡ್ಕೊಂಡಂಗೆ, ಸಮುದಾಯಕ್ಕೆ ದ್ರೋಹ ಮಾಡ್ದಂಗೆ. ಇಲ್ಲಿಯವರೆಗೂ ಕನಕ ಟಿವಿ ಕುರುಬರ ಬಾಂಧವ್ಯದಲ್ಲಿ ಹಲವಾರು ವಿಚಾರಗಳನ್ನು ಪ್ರಕಟ ಮಾಡಿದ್ವಿ. ಇದೇ ಕನಕ ಇಂಜಿನಿಯರಿಂಗ್ ಕಾಲೇಜ್, ಮೈಸೂರಿನ ಯಾಂದಹಳ್ಳಿಯಲ್ಲಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಕನಕ ಟಿವಿನಲ್ಲೂ ಪ್ರಸ್ತಾಪ ಮಾಡಿದ್ವಿ. ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ವಿ. ನಿಮ್ಮ ಕನಕ ಟಿವಿಯ ಪ್ರಸ್ತಾಪಕ್ಕೆ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಹ ನನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ, ಈ ವಿಚಾರದಲ್ಲಿ ಸಮಾಜಕ್ಕೆ ಗೊತ್ತಾಗಬೇಕು. ಬೀದರ್ನಿಂದ ಚಾಮರಾಜನಗರದಲ್ಲಿರುವಂಥ 55 ಲಕ್ಷ ಕುರುಬರು ಜಾತಿ ಗಣತಿಯಲ್ಲಿ ಸೋರಿಕೆ ಆಗಿರುವಂಥ ಅಂಕಿ ಅಂಶಗಳ ಪ್ರಕಾರ, ಇವತ್ತಿನ ಪ್ರಕಾರ 55 ಲಕ್ಷ ಇರುವಂಥ ಕುರುಬರಿಗೆ ಗೊತ್ತಾಗಬೇಕು. ಆ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆಯಲ್ಲ, 10 ಕೋಟಿ 55 ಲಕ್ಷ ಜನರಿಗೂ ಸೇರಬೇಕಾಗಿರುವಂಥದ್ದು. ಇದು ಶ್ರೀ ಕನಕ ಟಿವಿ ಇವತ್ತು ಸಮುದಾಯದ ಧ್ವನಿಯಾಗಿ ಏನು ಕೆಲಸ ಮಾಡ್ತಾ ಇದೆಯಲ್ಲ, ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು, ಅವರು ಹೇಳಿದಂತಹ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು, ಅದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೋ ಅವರು ಸಮಾಜದ ಮುಂದೆ ಉತ್ತರ ಹೇಳಲೇಬೇಕು. ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ, ಅಂಕಿಅಂಶಗಳ ಸಮೇತ ಮಾತನಾಡುತ್ತೆ. ಕನಕ ಟಿವಿ ಯಾವುದೋ ಯಾರಿಗೋ ಬಕೆಟ್ ಹಿಡಿಯೋದು, ಯಾರನ್ನೋ ಓಲೈಸುವಂಥ ಕೆಲಸ ಮಾಡೋದಿಲ್ಲ. ಸತ್ಯಾಂಶಗಳನ್ನು ಸಮುದಾಯದ ಮುಂದೆ ಪಾರದರ್ಶಕವಾಗಿ ಇಡುವಂತಹ ಕೆಲಸ ಮಾಡುತ್ತೆ. ಮೈಸೂರಿನ ಯಾಂದಹಳ್ಳಿಯಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೋಸ್ಕರವಾಗಿ ನಾವು ಜಾಗವನ್ನು ಕೊಟ್ಟಿದ್ದೇವೆ, ಅರ್ಧಂಬರ್ಧ ನಿಂತಿದೆ. ಇದನ್ನು ಹೇಳಿದ್ದು ಸ್ವತಃ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕುರುಬರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿದ್ದೇವೆ, ಅಲ್ಲಿ ಕಟ್ಟುತ್ತೇವೆ, ಇದನ್ನು ಹೇಳಿದ್ದು ಸಿದ್ದರಾಮಯ್ಯನವರು. ಕುರುಬ ಸಮುದಾಯದ ಹಿರಿಮೆಯನ್ನು ಎತ್ತರಕ್ಕೆ ಏರಿಸಿದಂಥ ಕುರುಬರ ಸರ್ವೋಚ್ಚ ನಾಯಕನಾಗಿರುವಂತಹ ಸಿದ್ದರಾಮಯ್ಯನವರು, ಸೂರ್ಯಚಂದ್ರ ಇರುವಷ್ಟು ದಿನ ಸಿದ್ದರಾಮಯ್ಯನವರ ಆಡಳಿತ, ಕುರುಬ ಸಮುದಾಯದವರ ಆಡಳಿತ ಹೇಗಿತ್ತು ಅಂತ ತೋರಿಸ್ಕೊಟ್ಟಂತಹ ಸಿದ್ದರಾಮಯ್ಯನವರು ನಿನ್ನೆ ಶಾಖಾ ಮಠದ ಉದ್ಘಾಟನೆಯ ಸಮಾರಂಭದಲ್ಲಿ ಕುರುಬ ಸಮುದಾಯಕ್ಕೆ ಏನೇನು ಸಮಸ್ಯೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ, ಏನು ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ನಿಂತಿದೆ ಅನ್ನೋ ವಿಚಾರ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡವನ್ನು ನೆಲಸಮ ಮಾಡಿರುವಂಥ ವಿಚಾರ ಶ್ರೀ ಕನಕ ಟಿವಿ ನಿರಂತರವಾಗಿ ಹೇಳ್ತಾನೆ ಬರ್ತಾ ಇದೆ, ಕುರುಬರ ಬಾಂಧವ್ಯ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾನೆ ಬರ್ತಾ ಇದೆ. ನಿನ್ನೆ ದಿವಸ ಸಿದ್ದರಾಮಯ್ಯನವರು ಸಹ ಅದನ್ನೇ ಹೇಳಿರುವಂಥದ್ದು. ನೋಡಿ, ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ, 13 ವರ್ಷಗಳ ಹಿಂದೆ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತೇಳಿ ಮೈಸೂರಿನ ಯಾಂದಹಳ್ಳಿನಲ್ಲಿ ಸಮುದಾಯಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಂಥವರಿಗೆ ಅಲ್ಲಿ ಆಗಿತ್ತಾ ಇರೋದು ಏನು? ಮಳೆ ಗಾಳಿ ನೀರಿಗೆ ಬಿದ್ದು ಇಡೀ ಸಮುದಾಯದ ಕಟ್ಟಡ ಇವತ್ತು 10 ಕೋಟಿ ವೆಚ್ಚದ ಕಟ್ಟಡ ಇವತ್ತು ಏನು ಮಣ್ಣುಪಾಲು ಆಗ್ತಾ ಇದೆ. ಅದರ ಬಗ್ಗೆ ಯಾರೂ ಸಹ ಏನು ಆಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ ಮಾತನಾಡ್ತಾ ಇಲ್ಲ. ಯಾರ್ಯಾರು ಹಣ ಕೊಟ್ಟಿದ್ರು, ಆ ಸಮಯದಲ್ಲಿ ಯಾರ್ಯಾರು ಹಣ ಕೊಟ್ಟಿದ್ರು, ಸರ್ಕಾರದಿಂದ ಅನುದಾನ ಬಂದಿತ್ತ? 10 ಕೋಟಿ ರೀ. 2013 ಹಿಂದೆ ಏನು ನಾವು ಮಾತಾಡ್ತೀವಲ್ಲ, ಅವತ್ತು 10 ಕೋಟಿ ಅಂದರೆ ಇವತ್ತಿಗೆ ಎಷ್ಟಾಯ್ತು ರೀ? ಏನಾಯ್ತು? ಯಾರು ಜವಾಬ್ದಾರಿ ತಗೊಂಡಿದ್ರು? ಎಲ್ಲವನ್ನು ಸಮುದಾಯದ ಮುಂದೆ ಹೇಳಬೇಕು ಅಂತೇಳಿ ನಿರಂತರವಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತಿನವರೆಗೂ ಯಾರೂ ಹೇಳಲಿಲ್ಲ. ಕಟ್ಟಡ ಪೂರ್ಣಗೊಳಿಸೋದು ಒಂದು ಕಡೆ ಇರಲಿ, ಆದರೆ ಅಲ್ಲಿ ಏನಾಗಿತ್ತು ರೀ? ಸಮುದಾಯದ ಹಣ ಅಲ್ವೇನ್ರಿ 10 ಕೋಟಿ ರೂಪಾಯಿ? ಅವತ್ತು 13 ವರ್ಷಗಳ ಹಿಂದೆ 10 ಕೋಟಿ ರೂಪಾಯಿ ಅಂದ್ರೆ ಇವತ್ತು ಎಷ್ಟಾಯ್ತು ರೀ? ಸಮುದಾಯದ ಹಣ ನೀರಿನಲ್ಲಿ ಪೋಲ್ ಮಾಡ್ದಂಗೆ ಅಲ್ವಾ ಇದು? ಇದನ್ನೇ ಶ್ರೀ ಕನಕ ಟಿವಿ, ರಾಜು ಮೌರ್ಯ, ದಾವಣಗೆರೆ ಇದನ್ನೇ ವಿಚಾರವನ್ನ ಹೇಳ್ತಾ ಇರುವಂಥದ್ದು. ಇದರ ಬಗ್ಗೆ ನಿನ್ನೆ ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿದ್ದಾರೆ, ಅರ್ಧಕ್ಕೆ ನಿಂತಿದೆ ಅಂತೇಳಿ. ಇದಕ್ಕೆ ಹೊಣೆ ಯಾರು? ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿದ್ರು? ನಾವು ಕನಕ ಟಿವಿಯ ಮೂಲಕ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರೇ ವೇದಿಕೆ ಮೇಲೆ ಹೇಳಿದ್ದಾರೆ, ಅಲ್ಲಿ ಅರ್ಧಕ್ಕೆ ನಿಂತಿದೆ. 10
ಕೋಟಿ ರೂಪಾಯಿ ಹಣ ಇವತ್ತು ಸಮಾಜದ ಪೋಲ್ ಆಗ್ತಾ ಇದೆ. ಇದರ ಬಗ್ಗೆ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೋ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಕುರುಬರು ಅಂತಂದ್ರೆ ಕೇಕೆ ಹಾಕ್ತೀವಿ, ಕುರುಬರು ಅಂತಂದ್ರೆ ಜೈಕಾರ ಹಾಕ್ತೀವಿ ಬಿಟ್ರೆ ಇಲ್ಲಿ ಸಮುದಾಯದ ಹಣ 10 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಶ್ರೀ ಕನಕ ಟಿವಿನಲ್ಲಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇವೆ, ಮನವಿ ಮಾಡ್ಕೊಳ್ತಾ ಇದ್ವಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ಯಾರು ಮೈಸೂರಿನ ಯಾಂದಳ್ಳಿನಲ್ಲಿ ಏನು ಸಮುದಾಯಕ್ಕೆ ಸೇರಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ಜವಾಬ್ದಾರಿ ತೆಗೆದುಕೊಂಡಿದ್ರು, ಆ ಸಮಯದಲ್ಲಿ ಯಾರ್ಯಾರು ಜವಾಬ್ದಾರಿ ತೆಗೆದುಕೊಂಡು ಯಾರ್ಯಾರು ಹಣ ಕೊಟ್ಟಿದ್ರು, ಆ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ 10 ಕೋಟಿ ರೂಪಾಯಿ ಯಾರ್ಯಾರು ಕೊಟ್ಟಿದ್ರು, ಏನೇನು ಖರ್ಚಾಯಿತು, ಸರ್ಕಾರದ ಅನುದಾನ ಬಂದಿತ್ತ, ಎಲ್ಲ ವಿಚಾರಗಳನ್ನು ಸಮುದಾಯದ ಮುಂದೆ ಹೇಳಬೇಕು. ಕನಕ ಟಿವಿ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ಖಂಡಿತವಾಗಲೂ ಲೆಕ್ಕಾಚಾರ ಸಮೇತವಾಗಿ ಸಮುದಾಯದ ಮುಂದೆ ಇಡಿ. ನಿನ್ನೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ವೇದಿಕೆಯ ಮೇಲೆ ಎಲ್ಲರ ಮುಂದೆ ಸಮ್ಮುಖದಲ್ಲಿ ಸಮುದಾಯದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತೇಳಿ ಆಡಿಟ್ ಮಾಡಿಸಿರುವಂತಹ ಲೆಕ್ಕಪತ್ರಗಳನ್ನು ಇಟ್ಟಿದ್ರು, ಅದೇ ರೀತಿಯಾಗಿ ಮೈಸೂರು ಕನಕ ಇಂಜಿನಿಯರಿಂಗ್ ಕಾಲೇಜು ಬಗ್ಗೆ ನೀವೆಲ್ಲರೂ ಸಹ ಅಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರುವವರು ಅಲ್ಲಿ ಏನು ನಡೆದಿದೆ, ಎಷ್ಟು ಹಣ ಬಂದಿದೆ, ಏನಾಗಿದೆ, ಈ ವಿಚಾರಗಳನ್ನು ಸಮುದಾಯದ ಮುಂದೆ ಇಡಬೇಕು. ಶ್ರೀ ಕನಕ ಟಿವಿ ಖಂಡಿತವಾಗಲೂ ಇದರ ಬಗ್ಗೆ ಧ್ವನಿ ಎತ್ತುತ್ತೆ. ಅದು ಪೂರ್ಣಗೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿವರೆಗೂ ಆಗಿರುವಂತಹ 10 ಕೋಟಿ ರೂಪಾಯಿ ಕಾಮಗಾರಿಗಳ ಬಗ್ಗೆ ಸಮುದಾಯದ ಮುಂದೆ ಹೇಳಬೇಕು. ಇಲ್ಲಾಂದ್ರೆ ನಿಮಗೆ ನೀವೇ ಆತ್ಮದ್ರೋಹ ಮಾಡ್ಕೊಂಡಂಗೆ, ಸಮುದಾಯಕ್ಕೆ ದ್ರೋಹ ಮಾಡ್ದಂಗೆ. ಇಲ್ಲಿಯವರೆಗೂ ಕನಕ ಟಿವಿ ಕುರುಬರ ಬಾಂಧವ್ಯದಲ್ಲಿ ಹಲವಾರು ವಿಚಾರಗಳನ್ನು ಪ್ರಕಟ ಮಾಡಿದ್ವಿ. ಇದೇ ಕನಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರಿನ ಯಾಂದಳ್ಳಿನಲ್ಲಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಕನಕ ಟಿವಿನಲ್ಲೂ ಪ್ರಸ್ತಾಪ ಮಾಡಿದ್ವಿ. ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ವಿ. ನಿಮ್ಮ ಕನಕ ಟಿವಿಯ ಪ್ರಸ್ತಾಪಕ್ಕೆ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಹ ನನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ, ಈ ವಿಚಾರದಲ್ಲಿ ಸಮಾಜಕ್ಕೆ ಗೊತ್ತಾಗಬೇಕು. ಬೀದರ್ನಿಂದ ಚಾಮರಾಜನಗರದಲ್ಲಿರುವಂಥ 55 ಲಕ್ಷ ಕುರುಬರು ಜಾತಿ ಗಣತಿಯಲ್ಲಿ ಸೋರಿಕೆ ಆಗಿರುವಂಥ ಅಂಕಿ ಅಂಶಗಳ ಪ್ರಕಾರ, ಇವತ್ತಿನ ಪ್ರಕಾರ 55 ಲಕ್ಷ ಇರುವಂಥ ಕುರುಬರಿಗೆ ಗೊತ್ತಾಗಬೇಕು. ಆ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆಯಲ್ಲ, 10 ಕೋಟಿ 55 ಲಕ್ಷ ಜನರಿಗೂ ಸೇರಬೇಕಾಗಿರುವಂಥದ್ದು. ಇದು ಶ್ರೀ ಕನಕ ಟಿವಿ ಇವತ್ತು ಸಮುದಾಯದ ಧ್ವನಿಯಾಗಿ ಏನು ಕೆಲಸ ಮಾಡ್ತಾ ಇದೆಯಲ್ಲ, ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರು, ಅವರು ಹೇಳಿದಂತಹ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ಅದರ ಬಗ್ಗೆ ಈ ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೋ ಅವರು ಸಮಾಜದ ಮುಂದೆ ಉತ್ತರ ಹೇಳಲೇಬೇಕು. ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ, ಅಂಕಿಅಂಶಗಳ ಸಮೇತ ಮಾತನಾಡುತ್ತೆ. ಕನಕ ಟಿವಿ ಯಾವುದೋ ಯಾರಿಗೋ ಬಕೆಟ್ ಹಿಡಿಯೋದು, ಯಾರನ್ನೋ ಓಲೈಸುವಂಥ ಕೆಲಸ ಮಾಡೋದಿಲ್ಲ. ಸತ್ಯಾಂಶಗಳನ್ನು ಸಮುದಾಯದ ಮುಂದೆ ಪಾರದರ್ಶಕವಾಗಿ ಇಡುವಂತಹ ಕೆಲಸ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.